ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಪುಕ ಶುರುವಾಗಿದೆ. ಹೃದಯ ಬಡಿತ ಜೋರಾಗಿದೆ. ಪಾಕ್ ಸೊಕ್ಕನ್ನ ಮುರಿಯೋದಕ್ಕೆ ಭಾರತ ಪ್ರತಿಕಾರದ ಪ್ರತಿಜ್ಞೆಯನ್ನ ಮಾಡಿದೆ. ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧ ಕಾರ್ಮೋಡ ಆವರಿಸಿಬಿಟ್ಟಿದೆ. ಪಾಕ್ ವಿರುದ್ಧ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಭಾರತ ಅನ್ನುವಂತಹ ಸಹಜ ಪ್ರಶ್ನೆ ಈ ಸಂದರ್ಭದಲ್ಲಿ ಮನೆ ಮಾಡುತ್ತೆ. ಕಾರಣ ಉತ್ತರ ಪ್ರದೇಶದ ವಾಯುನೆಲೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಲಾಗಿದೆ. 3.5 ಕಿಲೋಮೀಟರ್ ಉದ್ದದ ಹೆದ್ದಾರಿಯಲ್ಲಿ ವೈಮಾನಿಕ ಪ್ರದರ್ಶನವನ್ನ ಮಾಡಲಾಗಿದ್ದು, ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. 6.5 ಕಿಲೋಮೀಟರ್ ಉದ್ದದ ಹೆದ್ದಾರಿಯಲ್ಲಿ ವೈಮಾನಿಕ ಪ್ರದರ್ಶನವನ್ನ ಮಾಡಲಾಗಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳು ಟೇಕ್ ಆಫ್ ಆಗಿವೆ, ಜೊತೆಗೆ ಲ್ಯಾಂಡಿಂಗ್ ಕೂಡ ಮಾಡಿಕೊಳ್ಳಲಾಗಿದೆ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಮಿರಾಜ್ ರಫೇಲ್ ಹಾರಾಟವನ್ನ ನಡೆಸಿದ್ದು, ಭರ್ಜರಿ ಹಾರಾಟವನ್ನ ಕಂಡಂತಹ ಪಾಕಿಸ್ತಾನಕ್ಕೆ ಮತ್ತಷ್ಟು ಪುಕ ಶುರುವಾಗಿದೆ. ಹರ್ಕ್ಯುಲಸ್ ಜಾಗ್ವಾರ್ ಮೆಗ್ ಮೈ ನೆವರೇಳಿಸುವಂತಹ ರೀತಿಯ ಸಾಹಸ ಪ್ರದರ್ಶನವನ್ನ ಮಾಡಿದೆ. ಸಮರಾಭ್ಯಾಸ ನಡೆಸಿ ಸಾಮರ್ಥ್ಯವನ್ನ ಪ್ರದರ್ಶಿಸುವಂತಹ ಕೆಲಸವನ್ನ ಸೇನೆ ಮಾಡಿರೋದನ್ನ ಇಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಹಲವಾರು ರೀತಿಯ ಎಚ್ಚರಿಕೆಗಳನ್ನ ಕೊಡಲಾಗಿದ್ದು, ಅದರ ಮುಂದುವರೆದ ಭಾಗವಾಗಿ ಹಲವು ನಿರ್ಣಯಗಳನ್ನು ಕೂಡ ಭಾರತ ತೆಗೆದುಕೊಂಡಿತ್ತು. ಈಗ ಮಿರಾಜ್ ಮತ್ತು ರಫೇಲ್ ಹಾರಾಟ ನಡೆಸುವ ಮೂಲಕವಾಗಿ ಭಾರತದ ಶಕ್ತಿ ಅಂದರೆ ನಮ್ಮ ಬಳಿ ಯಾವ್ಯಾವ ರೀತಿಯಾದಂತಹ ವಿಮಾನಗಳಿದೆ, ಯುದ್ಧ ಸಲಕರಣೆಗಳಿದೆ, ಇದೆಲ್ಲವೂ ಕೂಡ ಗೊತ್ತಿರೋ ವಿಚಾರ. ಅದರ ಸಾಮರ್ಥ್ಯ ಏನು ಅನ್ನೋದನ್ನ ಈಗ ಪ್ರದರ್ಶನ ಮಾಡೋ ಮೂಲಕವಾಗಿ ಉತ್ತರ ಪ್ರದೇಶದ ವಾಯು ನೆಲೆಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡೋ ಮೂಲಕವಾಗಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಡೋಸ್ ಕೊಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳು ಭರ್ಜರಿ ಹಾರಾಟವನ್ನ ನಡೆಸಿದ್ದು, ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದೆ. ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಅನ್ನ ಮಾಡಲಾಗಿದೆ. ಹರ್ಕ್ಯುಲಸ್ ಜಾಗ್ವಾರ್ ಮೆಗ್ ಮತ್ತು ಇತರೆ ಯುದ್ಧ ವಿಮಾನಗಳ ಮೈ ನೆವರೇಳಿಸುವಂತಹ ಸಾಹಸದ ದೃಶ್ಯವನ್ನ ಕಂಡಂತಹ ಜನ ಈಗ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಕ್ಕೆ ಭಾರತ ದೊಡ್ಡ ಮಟ್ಟಿಗಿನ ಯೋಜನೆಯನ್ನ ರೂಪಿಸಿದೆ. ಅದರ ಭಾಗವಾಗಿಯೇ ಮುಂದುವರೆದಂತಹ ರೀತಿಯ ಈ ಯುದ್ಧ ಸಲಕರಣೆಗಳ ಒಂದು ಪ್ರದರ್ಶನ ಆಗ್ತಾ ಇದೆ ಅನ್ನುವಂತಹ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಈ ವೈಮಾನಿಕ ಪ್ರದರ್ಶನ ಏನಿದೆ, ಇದು ನಮ್ಮ ಶಕ್ತಿ ಸಾಮರ್ಥ್ಯ ಏನಿದೆ ಅನ್ನೋದನ್ನ ತೋರ್ಪಡಿಸುವಂತಹ ಕೆಲಸ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಏನು ಮೆಸೇಜ್ ಇದೆ? ದಿವ್ಯಾ, ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಈಗ ಯುದ್ಧ ವಿಮಾನಗಳನ್ನು ಹಾರಾಡಿಸುವಂಥ ಕೆಲಸವಾಗ್ತಾ ಇರುವಂಥದ್ದು. ಅಲ್ಲಿ ಆ ಒಂದು ರಸ್ತೆಯನ್ನು, ಹೆದ್ದಾರಿಯನ್ನು ಬಳಸ್ಕೊಂಡು ಲ್ಯಾಂಡಿಂಗ್ ಮತ್ತು ಟೇಕಪ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸಹಜವಾಗಿ ಯುದ್ಧ ವಿಮಾನಗಳು ಸೇನಾ ನೆಲೆಗಳ ಮೂಲಕ ಟೇಕಪ್ ಆಗುವಂಥದ್ದು ಮತ್ತು ಲ್ಯಾಂಡ್ ಆಗುವಂಥದ್ದನ್ನು ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ. ಆದರೆ ಭಾರತದಲ್ಲಿ ಹೆದ್ದಾರಿ ತಂತ್ರಜ್ಞಾನ ಯಾವ ನಿಟ್ಟಿನಲ್ಲಿ ಅಭಿವೃದ್ಧಿಯಾಗಿದೆ ಅಂದರೆ, ದೇಶದಲ್ಲಿರುವಂಥ ಹೆದ್ದಾರಿಗಳಲ್ಲೂ ಕೂಡ ನಾವು ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮತ್ತು ಟೇಕಪ್ ಮಾಡುವಂಥ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಳ್ಳಾಗ್ತಾ ಇರುವಂಥದ್ದು. ಈ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಮಾಡುವಂಥ ಕೆಲಸವನ್ನ ಇವತ್ತು ಮಾಡಲಾಗ್ತಾ ಇರುವಂಥದ್ದು. ಇವತ್ತು ಭಾರತದ ಹಲವು ಯುದ್ಧ ವಿಮಾನಗಳನ್ನು ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಲ್ಯಾಂಡ್ ಮಾಡುವಂಥ ಕೆಲಸವನ್ನ ಮಾಡಲಾಗಿದೆ ಮತ್ತು ಟೇಕಪ್ ಮಾಡುವಂಥ ಕೆಲಸವನ್ನ ಕೂಡ ಈಗ ಮಾಡಲಾಗಿರುವಂಥದ್ದು. ಈ ಮೂಲಕ ಪಾಕಿಸ್ತಾನಕ್ಕೂ ಕೂಡ ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂತಹ ಸಂದೇಶವನ್ನ ಭಾರತ ಮಾಡ್ತಾ ಇರುವಂಥದ್ದು. ಈಗ ಎರಡೂ ದೇಶಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಭಾರತದ ವಾಯು ಸೇನೆಯ ಶಕ್ತಿ ಏನು ಅನ್ನುವಂಥದ್ದನ್ನು ಈಗ ತೋರ್ಪಡಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಈ ಹಿಂದೆಯೂ ಕೂಡ ಉತ್ತರ ಪ್ರದೇಶದ ಹಲವು ಹೆದ್ದಾರಿಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಯತ್ನಗಳನ್ನ ಮಾಡಿತ್ತು. ಈಗಲೂ ಕೂಡ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲೂ ಕೂಡ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮತ್ತೆ ಟೇಕಪ್ ಮಾಡುವಂಥ ಕೆಲಸಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಆದರೆ ಈ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಿಶೇಷತೆ ಏನು ಅಂದರೆ, ನೀವು ಹಗಲು ಮತ್ತು ರಾತ್ರಿಯಲ್ಲಿ ಆ ಯುದ್ಧ ವಿಮಾನಗಳನ್ನು ಲ್ಯಾಂಡ್ ಮಾಡ್ಬೋದು ಮತ್ತು ಟೇಕಪ್ ಮಾಡ್ಬೋದು. ಇದಕ್ಕಾಗಿ 3.5 ಕಿಲೋಮೀಟರ್ನಷ್ಟು ಉದ್ದದ ರನ್ವೇಯನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಅಂದರೆ ಅದು ನೋಡಲಿಕ್ಕೆ ಹೆದ್ದಾರಿ ರೂಪದಲ್ಲೇ ಇರುತ್ತೆ, ಆದರೆ ಅದು ರನ್ವೇ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುವಂಥದ್ದು. ಸೊ ಯುದ್ಧ ವಿಮಾನಗಳನ್ನು ಇಲ್ಲಿ ಟೇಕಪ್ ಮಾಡಲಿಕ್ಕೆ, ಲ್ಯಾಂಡ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಇವತ್ತು ಆ ಒಂದು ಪ್ರಕ್ರಿಯೆಯನ್ನು ಮಾಡುವಂಥ ಮೂಲಕ ಶಕ್ತಿಯನ್ನು ತೋರಿಸುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗಿರುವಂಥದ್ದು. ಈ ಒಂದು ಹೆದ್ದಾರಿಯ ಸುತ್ತಲೂ ಕೂಡ 2,500 CCTVಗಳನ್ನು ಹಾಕಿ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಯುದ್ಧ ಮತ್ತೆ ಏನು ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಈ ಒಂದು ರಸ್ತೆಯನ್ನು ಬಳಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನು ಮಾಡಿಕೊಂಡು ನಿರ್ಮಾಣವನ್ನು ಮಾಡಲಾಗಿತ್ತು. 3.5 ಕಿಲೋಮೀಟರ್ನಷ್ಟು ಹೆದ್ದಾರಿಯನ್ನು ರನ್ವೇ ರೂಪದಲ್ಲಿ ನಿರ್ಮಾಣವನ್ನು ಮಾಡಲಾಗಿತ್ತು. ಈಗ ಅಲ್ಲಿ ಫ್ಲೈಟ್ಗಳನ್ನು ಲ್ಯಾಂಡ್ ಮತ್ತೆ ಟೇಕಪ್ ಮಾಡೋ ಮೂಲಕ ಭಾರತದ ಶಕ್ತಿ ಏನು, ಸಾಮರ್ಥ್ಯ ಏನು, ಮತ್ತೆ ವಾಯು ಸೇನೆ ಯಾವ ರೀತಿಯಾಗಿ ಹೆದ್ದಾರಿಗಳಲ್ಲೂ ಕೂಡ ಕೆಲಸವನ್ನ ಮಾಡಬಹುದು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ನಿರೂಪಿಸುವಂತ ಕೆಲಸವನ್ನ ಇವತ್ತು ಭಾರತ ಮಾಡಿದೆ. ದಿವ್ಯಾ.